ಹಬ್ಬಕ್ಕೆ ಅಂತ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ. ಯಾರು ಬೇಡ ಅಂದೆ ತಗೊಳ್ಬೇಕು. ಕೊಡಮ್ಮ. ಥ್ಯಾಂಕ್ ಯು. ರಚನಾ ಅವಳಾಗವಳೆ ಅಪಾಯನ ಮೈ ಮೇಲಕ್ಕೆ ಎಳ್ಕೊತಿದ್ದಾಳೆ. ಆ ದೇವಿ ಎಂಥವಳು ಅಂತ ಅವಳಿಗೆ ಗೊತ್ತಿಲ್ಲ. ಹೇಳೋಣ ಅಂದರೆ ಮಾಧುರಿ ಸಾವು ಬಂದು ನನ್ನನ್ನು ತಡೀತಾ ಇದೆ. ಏನ್ ಮಾಡ್ಲಿ? ಅಕ್ಕ, ಇವತ್ ಗಣೇಶ ಹಬ್ಬ ಅಲ್ವಾ? ಬೇಗ ರೆಡಿಯಾಗಿ ಬನ್ನಿ, ಪೂಜೆ ಮಾಡೋಣ. ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಗಣೇಶ ಹಬ್ಬದೊಳಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಅಕ್ಕ, ಹಬ್ಬ ನೀವ್ ಮಾಡ್ಕೊಳ್ಳಿ ಆರ್ತಿ, ನನ್ಗೆ ಯಾಕೋ ಮನ್ಸು ಸರಿ ಇಲ್ಲ. ಏನಾಗಿದೆ ನಿಮ್ ಮನ್ಸಿಗೆ? ಹೀಗೆ ಇನ್ನು ಎಷ್ಟು ಕಾಲ ಕೂತಿರ್ತೀರಾ? ನಿಮ್ಮನ್ ಯಾವ್ದೋ ಸಮಸ್ಯೆ ಹೆದರಿಸ್ತಿದೆ, ಕಾಡ್ತಿದೆ ಅಂತ ನನಗ್ ಗೊತ್ತು. ನಾನದ್ರ ಬಗ್ಗೆ ಏನೂ ಕೇಳಲ್ಲ. ಆದ್ರೆ ಒಂದ್ ಮಾತು ಅಕ್ಕ, ನಾವೀ ಭೂಮಿ ಮೇಲೆ 100 ವರ್ಷನೋ 1000 ವರ್ಷನೋ ಬದುಕಲ್ಲ. ಭಗವಂತ ಕೊಟ್ಟಿರೋಷ್ಟೇ ಆಯಸ್ಸು. ಹಾಗಿರುವಾಗ ಯಾರಿಗೋ ಹೆದರ್ಕೊಂಡು ಇರೋಷ್ಟು ದಿನ ಯಾಕೆ ನರಕ ಮಾಡ್ಕೊಳ್ತಿದ್ದೀರಾ ಅಕ್ಕ? ಹೋರಾಡೋಣ ಅಂದ್ರೆ ಏನು? ನಮ್ ಪ್ರಾಣ ಹೋಗುತ್ತೆ ಅಷ್ಟೇ ತಾನೆ? ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲದನ್ನು ನೋಡಿದೀವಕ್ಕ. ಇನ್ನು ಹೊಸದಾಗಿ ಗಳಿಸಕ್ಕಾಗ್ಲಿ ಕಳ್ಕೊಳಕ್ಕಾಗ್ಲಿ ಏನಿದೆ ಹೇಳಿ? ಧೈರ್ಯವಾಗಿರಿ ಅಕ್ಕ, ನಾವೆಲ್ರೂ ನಿಮ್ ಜೊತೆಗಿದ್ದೀವಿ. ಅದೇನಾದ್ರೂ ಬರ್ಲಿ, ಎದುರಿಸೋಣ. ನೀವು ಬಂದು ಆ ವಿನಾಯಕನ ಹತ್ರ ಬೇಡ್ಕೊಳ್ಳಿ, ನಿಮ್ ಎಲ್ಲಾ ಕಷ್ಟನೂ ಒಂದ್ ದೂರ ಮಾಡೇ ಮಾಡ್ತಾನೆ. ಪ್ರತಿ ವರ್ಷ ನೀವೇ ನಿಮ್ ಕೈಯಾರ ಗಣೇಶನ್ಗೆ ನೈವೇದ್ಯ ತಯಾರು ಮಾಡ್ತಿದ್ರಿ. ಈ ವರ್ಷ ಅದೇ ಸಂಪ್ರದಾಯ ಮುಂದುವರಿಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ, ನಾನು ಬಲವಂತ ಮಾಡಲ್ಲ. ಆರ್ತಿ, ಗಣೇಶನ್ ನೈವೇದ್ಯನ ನಾನೇ ತಯಾರು ಮಾಡ್ತೀನಿ. ಸರಿ ಅಕ್ಕ, ಬೇಗ ರೆಡಿಯಾಗಿ ಬನ್ನಿ. ಕಪ್ಪು, ಅವ್ರು ಕೇಳ್ತಾ ಇರೋ ಬಂಗಾರದ ಗಣೇಶನ್ ವಿಗ್ರಹ ನನ್ನ ಹತ್ರ ಇಲ್ಲ ಕಣೋ. ಏನಾಯ್ತಣ್ಣ? ಕಳ್ದೋಗಿದೆ. ಕಳೆದೋಯ್ತಾ? ಖರ್ಚಿಗಿಲ್ಲ ಅಂತ ಮಾರ್ಕೊಂಡು ತಿನ್ಬಿಟ್ಯಾ? ಅದ್ರ ಬಗ್ಗೆ ನನ್ ನೆನಪು ಇಲ್ಲ ಕಣೋ ಕಪ್ಪು. ನಾನೇ ಏನಾದ್ರೂ ಖರ್ಚಿಗೆ ಅಂತ ಮಾರ್ಕೊಂಡ ಅಥವಾ ಎಲ್ಲಾದ್ರೂ ಮಿಸ್ ಆಗಿ ಎತ್ತಿಟ್ಟಿದ್ದೀನ, ನನಗೇನು ನೆನಪಿಲ್ಲ. ಒಟ್ನಲ್ಲಿ ಅದು ನನ್ನ ಹತ್ರ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೋ ಕಪ್ಪು. ಪ್ಲೀಸ್ ಏನಾದ್ರೂ ಐಡಿಯಾ ಕೊಡು. ನಾನು ಕೊಡ್ತೀನಿ. ಇದನ್ ತಗೋ, ಅವನು ಕೊಡು. ದೇವಿ, ನನ್ ರೂಮಲ್ಲಿ ಮಿಸ್ ಆಗಿದ್ ವಿಗ್ರಹ ನಿನ್ನ ಹತ್ರ ಹೇಗ್ ಬಂತು? ಗಣೇಶಂಗ್ ನಿನ್ ಮೇಲೆ ಬೇಜಾರಂತೆ, ಅದಕ್ಕೆ ನನ್ನ ಹತ್ರ ಬಂದ. ಕೇಳದ್ ನೋಡು, ಇದು ನಕಲಿ ಚಿನ್ನದ ಗಣೇಶ. ಸದ್ಯಕ್ಕೆ ನೀನ್ ಇದನ್ನ ತಗೊಂಡೋಗ ಅವನು ಕೊಡು. ಮೊದ್ಲೇ ಸಂಜೀವನು ರಚನಾನು ಫ್ರಂಟ್ ಫೂಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಗಣೇಶ ಏನಾದ್ರೂ ಮಿಸ್ಸಿಂಗ್ ಅಂತ ಗೊತ್ತಾದ್ರೆ ಮುಗೀತು ನಿಮ್ ಕತೆ. ಕರೆಕ್ಟ್, ಕೊಡಿ. ಏ ದೇವಿ, ಇದು ಎಕ್ಸಾಕ್ಟ್ ಆಗಿ ನನ್ನ ಹತ್ರ ಇತ್ತಲ್ವಾ? ಅದೇ ರೀತಿ ಇದೆ. ದಟ್ ಮೀನ್ಸ್ ನನ್ನ ಹತ್ರ ವಿಗ್ರಹ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ವಾಟ್ ಡು ಯು ಮೀನ್? ಎಕ್ಸಾಕ್ಟ್ ಆಗಿ ಸೇಮ್ ಕಾಪಿ ತಂದಿದ್ಯಲ್ಲ, ಅದಕ್ಕೆ ಕೇಳ್ದೆ. ನಂಗೆ ನಮ್ಮ ಮನೆ ಗಣೇಶ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ
ಅದೇ ತರದೊಂದು ಆರ್ಟಿಫಿಷಿಯಲ್ ಗಣೇಶನ ರೆಡಿ ಮಾಡಿಸಿದ್ದೆ. ಆಗ್ಲೇ ಅವ್ರು ಗಣೇಶನ್ ಕೇಳಿದ್ರಲ್ಲ, ಆಗ ನಿನ್ ಮುಖದಲ್ಲಿ ಗಾಬರಿ ಕಾಣಿಸ್ತು. ಅದಕ್ಕೆ ಮೇ ಬಿ ಏನೋ ಪ್ರಾಬ್ಲಮ್ ಇರ್ಬೇಕು ಅಂತ ಇದನ್ನ ತಗೊಂಬಂದೆ. ಮನುಷ್ಯರನ್ನ ತುಂಬಾ ಶಾರ್ಪ್ ಆಗಿ ಅಬ್ಸರ್ವ್ ಮಾಡ್ತಿದ್ಯಾ ದೇವಿ ನೀನು. ಹೇಗೋ ಸೇವ್ ಮಾಡ್ಬಿಟ್ಟೆ ದೇವಿ ನೀನು. ಥ್ಯಾಂಕ್ ಯು ಸೋ ಮಚ್. ಏನ್ರಪ್ಪ ನಮ್ಮಿಬ್ಬರನ್ನ ಬಿಟ್ಟು ನೀವೇ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಏನು ಮೀಟಿಂಗ್ ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಿದೀವಿ ಅಷ್ಟೇ. ಎಲ್ಲರೂ ಬೇಗ ರೆಡಿಯಾಗಿ ಬನ್ನಿ, ಆ ರಚನನ ಗೋಳಿಕೊಳ್ಳೋಣ. ರೂಲ್ಸ್ನ ನಾವು ಸೆಟ್ ಮಾಡೋಣ. ಸ್ವರ್ಣ ಗೌರಿ ವ್ರತ ಅಂದ್ರೆ ಗಂಡ ಹೆಂಡತಿ ಆಯುಷು ಆರೋಗ್ಯ ವೃದ್ಧಿಯಾಗ್ಲಿ ಅಂತ ಮಾಡೋ ವ್ರತ. ಸಂಸಾರ 100 ಕಾಲ ಸುಖವಾಗಿರ್ಲಿ ಅಂತ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ವ್ರತನೇ ಆಯುಧ ಮಾಡ್ಕೊಂಡು ಅವ್ರಿಬ್ರಿಗೂ ತಂದಿಟ್ಬಿಡೋಣ. ಒಬ್ರ ಮೇಲೆ ಒಬ್ರು ಮುನಿಸ್ಕೋಬೇಕು. ಮುಖ ನೋಡ್ದೆ ದೂರ ದೂರ ಆಗ್ಬೇಕು. ಪ್ರತಿ ವರ್ಷ ಗಣೇಶ ಹಬ್ಬ ಬಂತು ಅಂದ್ರೆ ಅದು ಅವ್ರ ಪಾಲ್ಗೆ ಕಪ್ಪು ದಿನ ಆಗ್ಬೇಕು. ಆಗತ್ತೆ, ಮಾಡೋಣ. ಅಕ್ಕ, ರಚನಾ ಸ್ವರ್ಣಗೌರಿ ವ್ರತನ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ವ್ರತದ ನಿಯಮನ ಅವಳು ಒಂದ್ಸಲ ಹೇಳ್ಬಿಡಿ. ರಚನಾ, ಪ್ರತಿ ವರ್ಷನೂ ಹೇಗೆ ಹೆಣ್ಮಗಳು ಅವ್ರ ತವ್ರ ಮನೆಗೆ ಹೋಗಿ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿ ಬರ್ತಾರೋ ಅದೇ ತರ ಗೌರಿನೂ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಅವ್ರ ತವ್ರ ಮನೆಗೆ ಬರ್ತಾಳೆ. ಸಂತೋಷದಿಂದ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾಳೆ. ಮಾರನೇ ದಿನ ಗಣೇಶ ಬಂದು ಅವ್ರಮ್ಮನ ವಾಪಸ್ ಕರ್ಕೊಂಡು ಹೋಗ್ತಾನೆ. ಇದೆ ಗೌರಿ ಗಣೇಶ ಹಬ್ಬದ ವಿಶೇಷತೆ. ಈಗ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಈ ಮನೆನ ಗೌರಮ್ಮನ ತವ್ರ ಮನೆ ಮಾಡ್ಬೇಕು. ಗೌರಿಗೆ ಖುಷಿ ಸಿಗೋ ತರ ಈ ವ್ರತನ ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ವ್ರತನ ನೀನ್ ಮಾಡ್ತಾ ಇರೋದ್ರಿಂದ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮುಗಿಯೋವರೆಗೂ ಶ್ರದ್ಧಾ ಭಕ್ತಿಯಿಂದ ಇರ್ಬೇಕು. ಅಲ್ಲ, ವ್ರತನ ಮಡಿಲಿ ಶುರು ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಆದ್ರೆ ಪೂಜೆ ಮುಗಿಯೋ ತನಕನೂ ಮಡಿಲೇ ಇರಬೇಕು ಅನ್ನೋದು ನಾನು ಎಲ್ಲೂ ಕೇಳೇ ಇಲ್ಲ. ಪದ್ಮಜಾತಿಗೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಚಿಕ್ಕಮ್ಮ, ಶೀತ ಜಾಸ್ತಿಯಾಗಿ ಸನ್ನಿ ಆಗ್ಬಿಡತ್ತೆ, ಆಮೇಲೆ ಇವಳನ್ನ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ವ್ರತ ನಿಯಮ ಇರೋದೇ ಹೀಗೆ. ಆದ್ರೆ ಅಕ್ಕ ಮಾಡ್ತಿರ್ಲಿಲ್ಲ. ನಿಮಗ್ ಬೇಡ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ. ಸರಿ ಅತ್ತೆ, ಪದ್ಮಜ ಅತ್ತೆ ಹೇಗ್ ಮಾಡ್ತಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ವ್ರತ ಶುರುವಾಗಿ ಪೂಜೆ ಮುಗಿಯೋವರೆಗೂ ನೀನು ಉಪವಾಸ ಇರ್ಬೇಕು. ನಾನಿರ್ತೀನಿ. ಗಂಡನ ಆಯುಷು ಗಟ್ಟಿಯಾಗಿರ್ಬೇಕು. ಹೆಂಡತಿ ಆದವಳು ದೀರ್ಘ ಸುಮಂಗಲಿಯಾಗಿರ್ಬೇಕು. ದಾಂಪತ್ಯ ಜೀವನ 100 ಕಾಲ ಸುಖವಾಗಿರ್ಬೇಕು ಅನ್ನೋದೇ ಈ ವ್ರತದ ನಿಯಮ. ಆದ್ರೆ ಒಂದು ರಚನಾ, ಈ ವ್ರತ ಮಾಡ್ಬೇಕಾದ್ರೆ ನಿಯಮಗಳಿಗೆ ಎಲ್ಲೂ ಭಂಗ ಬರಬಾರ್ದು, ಸರಿನಾ? ಸರಿ ಅತ್ತೆ. ಕೆಲವರು ಗೌರಿನ ಅರ್ಶನದಲ್ಲಿ ತಯಾರು ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ನೀನು ಮುಖವಾಡ ಇಟ್ಟೆ ಗೌರಮ್ಮನ ಪೂಜೆ ಮಾಡ್ಬೇಕು. ದೇವ್ರಿಗೆ ಬೇಕಾಗಿರೋ ನೈವೇದ್ಯನ ನೀನೇ ನಿನ್ ಕೈಯಾರ ರೆಡಿ ಮಾಡ್ಬೇಕು. ಪದ್ಮಜ ಅಕ್ಕ ಪಂಚಾಮೃತ ನೈವೇದ್ಯ ಮಾಡ್ತಿದ್ಲು. ನಾನು ಅದನ್ನೇ ಮಾಡ್ತೀನಿ. ಗೌರಮ್ಮಂಗೆ 16 ಗೆಜ್ಜೆ ವಸ್ತ್ರನ ಹಾಕಿ ಒಡವೆಗಳಿಂದ ಅಲಂಕಾರ ಮಾಡ್ಬೇಕು. ಸರಿ ಅತ್ತೆ. ಹಾಗೆ 16 ಗಂಟಿರೋ ಅರ್ಶನದ ದಾರನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೇಕು. ಆ ಪೂಜೆ ಮಾಡಿರೋ ದಾರನ ಮುತ್ತೈದೆಯಿಂದ ನಿನ್ ಕೈ ಕಟ್ಟಿಸ್ಕೋಬೇಕು.
ದಾರ ಕಟ್ಟಿಸ್ಕೊಂಡ್ಮೇಲೆ ಆ ಮುತ್ತೈದರಿಗೆ ಬಾಗ್ನ ಕೊಟ್ಟು ಆಶೀರ್ವಾದ ತಗೋಬೇಕು. ಆಯ್ತತ್ತೆ. ರಚನಾ, ಎಲ್ಲದಕ್ಕಿಂತ ಮುಖ್ಯವಾಗಿ ವ್ರತ ಮುಗಿಯೋರ್ಗೂ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಮೌನ ವ್ರತ ಇರ್ಬೇಕು. ಅಂದ್ರೆ ಮೌನ ವ್ರತನ ಪಾಲನೆ ಮಾಡ್ಬೇಕು. ಅಪ್ಪಿ ತಪ್ಪಿ ಮಾತಾಡ್ತು ಅಂದ್ರೆ ವ್ರತ ಕೆಡ್ತು ಅಂತ ಅರ್ಥ. ಭಾಮಿನಿ, ಈ ಮೌನ ವೃತ್ತದ ಕಾನ್ಸೆಪ್ಟ್ ಅನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಈಶ್ವರ್, ನಿಯಮ ಇರೋದು ಹಾಗೆ. ನಿಮಗಾಗೋಲ್ಲ ಅಂದ್ರೆ ಬಿಟ್ಬಿಡಿ. ಯಾರು ಬಲವಂತ ಮಾಡ್ತಾ ಇದ್ದಾರೆ ನಿಮ್ಮನ್ನ? ಇಲ್ಲ ಇಲ್ಲ, ನಾನ್ ಮಾಡ್ತೀನತ್ತೆ, ಮಾಡ್ತೀನಿ ಬಿಡಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಹತ್ತಲಿಗೆ ಹಪ್ಪದೆ ಗಣೇಶಪ್ಪ ಹತ್ತದೆ, ಅವರು ಬಂದು ಅಂತಲೇ ಎದೆಯ ಫುಲ್ಲು ಜಾತರೆ. ಗಣಪತಿ ಬಪ್ಪ ಮೋರಿಯಾ. ಇವ್ರು ನೋಡ್ತಾ ಇದ್ರೆ ನಂಗೆ ಅಪ್ಪ ಇದ್ದಾಗಿನ ದಿನಗಳು ನೆನಪಾಗ್ತಾ ಇದೆ. ಆಗ ನಾನು, ರಾಣ, ದೇವಿ, ಕಪಿಲ್ ಎಲ್ಲ ಸೇರ್ಕೊಂಡು ಗೌರಿ ಗಣೇಶನ ತುಂಬಾ ಸಂಭ್ರಮದಿಂದ ಡಾನ್ಸ್ ಮಾಡ್ಕೊಂಡು ತರ್ತಾ ಇದ್ವಿ. ಅದಕ್ಕೇನಂತೆ, ಈಗಲೂ ಹೋಗಿ ತಗೊಂಬನ್ನಿ. ಗಣಪತಿ ಬಪ್ಪ ಮಂಗಳಮೂರ್ತಿ. ಗಣಪತಿ ಬಪ್ಪ ಮೋರಿಯಾ. ಮಂಗಳಮೂರ್ತಿ. ಗಣಪತಿ ಬಪ್ಪ ಮಂಗಳಮೂರ್ತಿ. ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ನಮ್ಮ ಗಣಪತಿಗೆ, ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ಗಣಪತಿಗೆ, ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ವಿನಾಯಕನಿಗೆ, ನಮ್ ಗಣಪತಿಗೆ, ನಮ್ ಸೂಪರ್ ಸ್ಟಾರ್ ಗಣಪತಿಗೆ. ಗಣಪತಿ ಬಪ್ಪ, ಗಣಪತಿ ಬಪ್ಪ ಮಂಗಳಮೂರ್ತಿ, ಗಣಪತಿ ಬಪ್ಪ ಮಂಗಳಮೂರ್ತಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಬಪ್ಪ ಮೋರಿಯಾ. ರಚನಾ, ಈ ಕ್ಷಣದಿಂದ ವ್ರತ ಶುರು ಆಯ್ತು. ತೆಲ್ಲ ಬಾಲ ತೆಲ್ಲ ಬಾಲ ತೆಲ್ಲ ಬಾಲ ಆ ಹೂ ಕೊಡಿ. ಕೃಷ್ಣ, ಹೂವು. ಪುಟ್ಟ, ನೀನ್ ಯಾಕೆಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ಯಾ? ಇವರಿಬ್ರು ತಳ್ಳಿ ಬೀಳ್ಸ್ಬಿಟ್ರು ನನ್ನನ್ನ. ಕೃಷ್ಣ, ಏನ್ ಹೇಳ್ತಿದ್ಯಾ ನೀನು? ನಾನೇ ಹೋಗಿ ಬಿಡಿಸ್ದೆ ನಿನ್ನ. ಇಷ್ಟೆಲ್ಲನ ಹಿಡಿಯಕ್ ಹೋಗಿ ನನ್ನ ತಳ್ಬಿಟ್ಟಲ್ಲ ನೀನು. ಹೌದಾ? ನನಗ್ ಗೊತ್ತೇ ಆಗ್ಲಿಲ್ಲ. ನನ್ಗೂ ಗೊತ್ತಾಗಿಲ್ಲ. ಹೇಗ್ ಗೊತ್ತಾಗುತ್ತೆ? ಇವಾಗ ನೀವಿಬ್ರು ಇರೋ ಪ್ರಪಂಚನೇ ಬೇರೆ ಅಲ್ವಾ? ಏನ್ ಬಾಲಣ್ಣ, ಬನ್ನಿ ಒಳಗೆ. ಮಗು ಮುಂದೆ ಏನಿದೆಲ್ಲ? ನಿಧಿ, ಆತರ ಏನು ಇಲ್ಲ, ಹೇಳಿಷ್ಟಲ್ಲ. ಹೌದೌದು, ಏನಿಲ್ಲ, ಏನೂ ಇಲ್ಲ.
ಯಾರೂ ಇಲ್ಲ. 2 ಮಿನಿಟ್ಸ್ ಮುಗಿಸ್ಬಿಡ್ತೀನಿ. ರಚ್ಚು, ನನಗೆ ಹೆಲ್ಪ್ ಮಾಡಲೇಬೇಕು. ನಾನು ಹೋಗಲ್ಲ. ಥ್ಯಾಂಕ್ ಯು. ರಚ್ಚು, ರಚ್ಚು, ಯಾಕೋ ಗೊತ್ತಿಲ್ಲ, ರಪ್ಪ ಅಂತ ಒಂದು ಉಪ ಕೊಡಬೇಕು ಅನಿಸ್ತಾ ಇದೆ. ಆಯ್ತು, ಇವಾಗೇನು ಅಷ್ಟು ಹಚ್ಬೇಕು ತಾನೆ? ಹಚ್ತೆ. ಆಯ್, ಪೂಜೆ ಆದ್ಮೇಲೆ ಹೊಡಿಯೋದು, ಇವಾಗಲ್ಲ. ಶಿವನೇ, ರಚ್ಚು, ದೇವ್ರು 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 ದೇವ್ರು. ರಚನಾ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಆಡಿ, ಅದು ಎಷ್ಟು ಆಡ್ತಿರೋ ಆಟಾಡಿ. ಹಬ್ಬ ಮುಗಿಯೋಷ್ಟರಲ್ಲಿ ನಿಮ್ಮ ಈ ಅನ್ಯೂನ್ಯತೆ ಗಾಳಿಲಿ ಮಾಯ ಆಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಕತ್ತಿ ಮಸಿಯೋ ತರ ಆಗ್ತೀರಾ. ರಚನಾ, ನೀನೊಂದು ಕೆಲಸ ಮಾಡು, ದೇವ್ರ ನೈವೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ. ಅಮ್ಮ, ಏನೋ ಮಗನೆ, ಈ ಹಬ್ಬಗಳು ಯಾಕಾದ್ರೂ ಬರುತ್ತೆ ಏನೋ. ಯಾಕೋ ಕಪಿಲ್ ಹೇಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ದೊಡ್ಡಮ್ಮ, ಪೂಜೆ ಮುಗಿಯೋವರೆಗೂ ಒಂದು ಕಾಫಿನೂ ಕೊಡಲ್ಲ ಅಂತಿದ್ದೀರಾ. ಉಪವಾಸನೇ ಬಿದ್ದಿರ್ಬೇಕು. ಹೊಟ್ಟೆ ಹಸುವಾಗ್ತಿದೆ ನನ್ಗೆ. ಒಂದ್ ಬಾಳೆಹಣ್ಣು ತಗೊಳ್ಳ? ತಗೊಳ್ಳೋ, ಪರವಾಗಿಲ್ಲ. ಕಪಿಲ್, ಆ ಬಾಳೆಹಣ್ಣು ಪಂಚಾಮೃತ ಮಾಡೋಕೆ ಇಟ್ಟಿರೋದು. ರಚನ ನೋಡಿದ್ರೆ ಬೈತಾಳೆ. ಹೋಗೋ ಇಲ್ಲಿಂದ.
ಕಪಿಲ್, ಆ ಸಿಪ್ಪೆನ ಕೆಳಗೆ ಹಾಕು. ಯಾಕೆ ದೊಡ್ಡಮ್ಮ, ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ಬಿಡಿ. ಹೇ, ಅಕ್ಕ ಹೇಳೋದ್ರಲ್ಲಿ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಸಾರಿ, ಒಳ್ಳೆ ಉದ್ದೇಶ ಇರುತ್ತೆ. ಅಲ್ಲಿ ಹಾಕ್ಬಿಟ್ಟು ಹೋದ್ರೆ ನಿನ್ ಗಂಟೆ ಏನಾದ್ರೂ ಹೋಗುತ್ತಾ? ಹಾಕ್ಬಿಟ್ಟು ಹೋಗೋ.